ಹಾಂ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಹ್ಞೂ ರಾಜ್ಯ ರಾಜಕೀಯದ ಬಗ್ಗೆ ಏನೋ ಚರ್ಚೆ ಆಗಿದೆ. ಅದಕ್ಕೆ ಇಲ್ಲ ರಾಜಕೀಯ ಇಲ್ಲ, ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ. ಹಾಂ ಸರ್. ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ. ಹಾಂ ಸರ್. ಅವಕಾಶ ಸಿಕ್ಕರೆ ರಾಜ್ಯದ ಪರಿಸ್ಥಿತಿಯನ್ನು ವೇಣುಗೋಪಾಲ್ ಅವರು ವಿವರಣೆ ಮಾಡ್ತೀರಾ ಅಂತ? ಇಲ್ಲ ಇಲ್ಲ, ನಾನು ಮಾಡಲ್ಲ. ಒಂದು ರಾಜಕೀಯ ಏನಿಲ್ಲ, ಕಾರ್ಯಕ್ರಮದಲ್ಲಿ ಅಷ್ಟೇ ಅಟೆಂಡ್ ಮಾಡೋದು ನಮ್ಮ ಉದ್ದೇಶ ಆಗಿದೆ ಅಷ್ಟೇ. ಹಾಂ ಸರ್. ನಿನ್ನೆ CM DCM ಅವರು ವೈರಾಗ್ಯದ ಮಾತಾಡಿದ್ದಾರೆ ಸರ್ CM ಸಿದ್ದರಾಮಯ್ಯ ಅವರು. ಹಾಂ, ಅಧಿಕಾರ ಶಾಶ್ವತ ಅಲ್ಲ, ನಾನೇನು ತಲೆ ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗಿತ್ತಾ ಇದೆ? ಇಲ್ಲ, ಅದೇನು ಯಾವುದು ಗೊತ್ತಿಲ್ಲ. ನಮಗೆ ಕೇಳಿಲ್ಲ, ನನಗೆ ಮಾಹಿತಿ ಸಿಗಿ. ಶೋಗೆ ಹಾಂ, ಹೇಳಿ. 30 ತಿಂಗಳು ಅಂದಮೇಲೆ ಬಿಡಬೇಕು ಯಾವಾಗಾದರೂ ಅಂತೀರಾ? ಹ್ಞೂ ಹೈಕಮಾಂಡ್ ಸಂದೇಶ ಆ ಥರ ಬರಬಹುದಾ? ಇಲ್ಲ, ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗಲೂ ಒಂದು ದಿವಸ ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಅದು ಗೊಂದಲ ಆಗದೆ ಸುಗಮವಾಗಿ ಆಗಲಿ ಅನ್ನುವಂಥದ್ದು ಸರ್. ಇಲ್ಲ, ಅದು ನೋಡೋಣ. ಅದು ಯಾವ ರೀತಿ ಬಗೆಹರಿಸ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ಸೊ ನೋಡೋಣ ಅಷ್ಟೇ. ನಿನ್ನೆ ಪರಮೇಶ್ವರ್ ಅವರು ಬಂದಿದ್ದರು ಊಟಕ್ಕೆ ಅನ್ನುವಂಥದ್ದು ಸರ್. ಹಾಂ, ಕೊಡಿದ್ದೀವಿ. ಕೊಡ್ತಾನೆ ಹೇಳಿದ್ರಲ್ಲ, ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೇ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಈ ನಡುವೆ ದಲಿತ CM ಏನಾದರೂ ಚರ್ಚೆ ಇದೆ ಆ ಥರ? ಇಲ್ಲ ಹೇಳಿದೆ ಅಲ್ಲ. ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ. ನೋಡೋಣ. ಹಾಂ, ಪರಮೇಶ್ವರ್ ಅವರು ಕೂಡ ನಾನು ಕೂಡ ಇದ್ದೇನೆ aspirant ಅಂತ ಹೇಳ್ತಾರೆ. ಹೇಳಿದಾರೆ. ನಾವು ಹೇಳಿದ್ದೀವಿ. ಬೆಳಗಾವಿಯಲ್ಲಿ ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಇದಾರೆ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ. ಈಗ ಮತ್ತೆ ಯಾಕೆ ಈಗ CM ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ, ಬೇರೆ ಕೆಲಸ ಅದೇ ಮಾಡೋಣ. ಹಾಂ, ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಯ್ತಾ? ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಕೇಳಿ, ವರಿಷ್ಠರಿಗೆ ಕೇಳಿ. ನಮ್ಮ CM DCM ಕೇಳಿ ಹೇಳ್ತಾರೆ. ಥ್ಯಾಂಕ್ ಯು. ಹಾಂ, ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಹ್ಞೂ ರಾಜ್ಯ ರಾಜಕೀಯದ ಬಗ್ಗೆ ಏನೋ ಚರ್ಚೆ ಆಗಿದೆ. ಅದಕ್ಕೆ ಇಲ್ಲ ರಾಜಕೀಯ ಇಲ್ಲ, ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ. ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಂ ಸರ್. ಅವಕಾಶ ಸಿಕ್ಕರೆ ರಾಜ್ಯದ ಪರಿಸ್ಥಿತಿಯನ್ನು ವೇಣುಗೋಪಾಲ್ ಅವರು ವಿವರಣೆ ಮಾಡ್ತೀರಾ ಅಂತ? ಇಲ್ಲ, ನಾನು ಮಾಡಲ್ಲ. ಒಂದು ರಾಜಕೀಯ ಏನಿಲ್ಲ, ಕಾರ್ಯಕ್ರಮದಲ್ಲಿ ಅಷ್ಟೇ ಅಟೆಂಡ್ ಮಾಡೋದು ನಮ್ಮ ಉದ್ದೇಶ ಆಗಿದೆ ಅಷ್ಟೇ. ಹಾಂ ಸರ್. ನಿನ್ನೆ CM DCM ಅವರು ವೈರಾಗ್ಯದ ಮಾತಾಡಿದ್ದಾರೆ ಸರ್ CM ಸಿದ್ದರಾಮಯ್ಯ ಅವರು. ಹಾಂ, ಅಧಿಕಾರ ಶಾಶ್ವತ ಅಲ್ಲ, ನಾನೇನು ತಲೆ ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗಿತ್ತಾ ಇದೆ? ಇಲ್ಲ, ಅದೇನು ಯಾವುದು ಗೊತ್ತಿಲ್ಲ. ನಮಗೆ ಕೇಳಿಲ್ಲ, ನನಗೆ ಮಾಹಿತಿ ಸಿಗಿ. ಶೋಗೆ ಹಾಂ, ಹೇಳಿ. 30 ತಿಂಗಳು ಅಂದಮೇಲೆ ಬಿಡಬೇಕು ಯಾವಾಗಾದರೂ ಅಂತೀರಾ? ಹ್ಞೂ ಹೈಕಮಾಂಡ್ ಸಂದೇಶ ಆ ಥರ ಬರಬಹುದಾ? ಇಲ್ಲ, ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗಲೂ ಒಂದು ದಿವಸ ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಅದು ಗೊಂದಲ ಆಗದೆ ಸುಗಮವಾಗಿ ಆಗಲಿ ಅನ್ನುವಂಥದ್ದು ಸರ್. ಇಲ್ಲ, ಅದು ನೋಡೋಣ. ಅದು ಯಾವ ರೀತಿ ಬಗೆಹರಿಸ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ಸೊ ನೋಡೋಣ ಅಷ್ಟೇ. ನಿನ್ನೆ ಪರಮೇಶ್ವರ್ ಅವರು ಬಂದಿದ್ದರು ಊಟಕ್ಕೆ ಅನ್ನುವಂಥದ್ದು ಸರ್. ಹಾಂ, ಕೊಡ್ತಾನೆ ಹೇಳಿದ್ರಲ್ಲ, ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೇ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಈ ನಡುವೆ ದಲಿತ CM ಏನಾದರೂ ಚರ್ಚೆ ಇದೆ ಆ ಥರ? ಇಲ್ಲ ಹೇಳಿದೆ ಅಲ್ಲ. ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ. ನೋಡೋಣ. ಹಾಂ, ಪರಮೇಶ್ವರ್ ಅವರು ಕೂಡ ನಾನು ಕೂಡ ಇದ್ದೇನೆ aspirant ಅಂತ ಹೇಳ್ತಾರೆ. ಹೇಳಿದಾರೆ. ನಾವು ಹೇಳಿದ್ದೀವಿ. ಬೆಳಗಾವಿಯಲ್ಲಿ ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಇದಾರೆ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ. ಈಗ ಮತ್ತೆ ಯಾಕೆ ಈಗ CM ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ, ಬೇರೆ ಕೆಲಸ ಅದೇ ಮಾಡೋಣ. ಹಾಂ, ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಯ್ತಾ? ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಕೇಳಿ, ವರಿಷ್ಠರಿಗೆ ಕೇಳಿ. ನಮ್ಮ CM DCM ಕೇಳಿ ಹೇಳ್ತಾರೆ. ಥ್ಯಾಂಕ್ ಯು. ಹಾಂ, ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಹ್ಞೂ ರಾಜ್ಯ ರಾಜಕೀಯದ ಬಗ್ಗೆ ಏನೋ ಚರ್ಚೆ ಆಗಿದೆ. ಅದಕ್ಕೆ ಇಲ್ಲ ರಾಜಕೀಯ ಇಲ್ಲ, ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ.
ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ. ಹಾಂ ಸರ್. ಅವಕಾಶ ಸಿಕ್ಕರೆ ರಾಜ್ಯದ ಪರಿಸ್ಥಿತಿಯನ್ನು ವೇಣುಗೋಪಾಲ್ ಅವರು ವಿವರಣೆ ಮಾಡ್ತೀರಾ ಅಂತ? ಇಲ್ಲ ನಾನು ಮಾಡಲ್ಲ. ಒಂದು ರಾಜಕೀಯ ಏನಿಲ್ಲ, ಕಾರ್ಯಕ್ರಮದಲ್ಲಿ ಅಷ್ಟೇ ಅಟೆಂಡ್ ಮಾಡೋದು ನಮ್ಮ ಉದ್ದೇಶ ಆಗಿದೆ ಅಷ್ಟೇ. ಹಾಂ ಸರ್. ಇನ್ನು ಸಿ ಎಂ ಡಿ ಸಿ ಎಂ ಅವರು ವೈರಾಗ್ಯದ ಮಾತಾಡಿದ್ದಾರೆ ಸರ್ ಸಿ ಎಂ ಸಿದ್ದರಾಮಯ್ಯ ಅವರು. ಹಾಂ, ಅಧಿಕಾರ ಶಾಶ್ವತ ಅಲ್ಲ, ನಾನೇನು ತಲೆ ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರ ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದು ಏನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗಿತ್ತಾ ಇದೆ? ಇಲ್ಲ ಅದೇನು ಯಾವುದು ಗೊತ್ತಿಲ್ಲ. ನಮಗೆ ಕೇಳಿಲ್ಲ, ನನಗೆ ಮಾಹಿತಿ ಸಿಗ. ಶೋಗೆ ಹಾಂ, ಹೇಳಿ. 30 ತಿಂಗಳು ಆದಮೇಲೆ ಬಿಡಬೇಕು ಯಾವಾಗಾದ್ರೂ ಅಂತೀರಾ? ಹ್ಞೂ, ಅಂದ್ರೆ ಹೈಕಮಾಂಡ್ ಸಂದೇಶ ಆ ಥರ ಬರಬಹುದಾ? ಇಲ್ಲ ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ಮದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗಾರ ಒಂದು ದಿವಸ ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಅದು ಗೊಂದಲ ಆಗದೆ ಸುಗಮವಾಗಿ ಆಗಲಿ ಅನ್ನುವಂಥದ್ದು. ಇಲ್ಲ, ಅದು ನೋಡೋಣ. ಅದು ಯಾವ ರೀತಿ ಬಗೆಹರಿಸ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ಸೊ ನೋಡೋಣ ಅಷ್ಟೇ. ನಿನ್ನೆ ಪರಮೇಶ್ವರ್ ಅವರು ಬಂದಿದ್ರು ಊಟಕ್ಕೆ ಅನ್ನುವಂಥದ್ದು ಸರ್. ಹಾಂ, ಕೊಡ್ತಾನೆ ಹೇಳಿದ್ರಲ್ಲ. ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೇ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಈ ನಡುವೆ ದಲಿತ ಸಿ ಎಂ ಏನಾದರೂ ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ. ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ. ನೋಡೋಣ. ಹಾಂ, ಪರಮೇಶ್ವರ್ ಕೂಡ ನಾನು ಕೂಡ ಇದ್ದೇನೆ ಆಸ್ಪಿರೆಂಟ್ ಅಂತ ಹೇಳ್ತಾರೆ. ಹೇಳಿದಾರೆ. ನಾವು ಹೇಳಿದ್ದೀವಿ ಬೆಳಗಾವಿಯಲ್ಲಿ. ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಇದಾರೆ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ. ಈಗ ಮತ್ತೆ ಯಾಕೆ ಈಗ ಸಿ ಎಮ್ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ. ಬೇರೆ ಕೆಲಸ ಅದೇ ಮಾಡೋಣ. ಹಾಂ, ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಯ್ತಾ? ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಕೇಳಿ, ವರಿಷ್ಠರಿಗೆ ಕೇಳಿ. ನಮ್ಮ ಸಿ ಎಮ್ ಡಿ ಸಿ ಎಮ್ ಕೇಳಿ ಹೇಳ್ತಾರೆ. ಥ್ಯಾಂಕ್ ಯು. ಹಾಂ, ಗೋಪಾಲ್ ಅವರು ಬರ್ತಾ ಇದ್ದಾರೆ. ಹ್ಞೂ. ರಾಜ್ಯ ರಾಜಕೀಯದ ಬಗ್ಗೆ ಏನೋ ಚರ್ಚೆ ಆಗುತ್ತೆ? ಅದಕ್ಕೆ ಇಲ್ಲ, ರಾಜಕೀಯ ಇಲ್ಲ. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ. ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಂ ಸರ್. ಅವಕಾಶ ಸಿಕ್ಕರೆ ರಾಜ್ಯದ ಪರಿಸ್ಥಿತಿಯನ್ನು ವೇಣುಗೋಪಾಲ್ ಅವರು ವಿವರಣೆ ಮಾಡ್ತೀರಾ ಅಂತ? ಇಲ್ಲ ನಾನು ಮಾಡಲ್ಲ. ಒಂದು ರಾಜಕೀಯ ಏನಿಲ್ಲ, ಕಾರ್ಯಕ್ರಮದಲ್ಲಿ ಅಷ್ಟೇ ಅಟೆಂಡ್ ಮಾಡೋದು ನಮ್ಮ ಉದ್ದೇಶ ಆಗಿದೆ ಅಷ್ಟೇ. ಹಾಂ ಸರ್. ಇನ್ನು ಸಿ ಎಂ ಡಿ ಸಿ ಎಂ ಅವರು ವೈರಾಗ್ಯದ ಮಾತಾಡಿದ್ದಾರೆ ಸರ್ ಸಿ ಎಂ ಸಿದ್ದರಾಮಯ್ಯ ಅವರು. ಹಾಂ, ಅಧಿಕಾರ ಶಾಶ್ವತ ಅಲ್ಲ, ನಾನೇನು ತಲೆ ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರ ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದು ಏನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗಿತ್ತಾ ಇದೆ? ಇಲ್ಲ ಅದೇನು ಯಾವುದು ಗೊತ್ತಿಲ್ಲ. ನಮಗೆ ಕೇಳಿಲ್ಲ, ನನಗೆ ಮಾಹಿತಿ ಸಿಗ. ಶೋಗೆ ಹಾಂ, ಹೇಳಿ. 30 ತಿಂಗಳು ಆದಮೇಲೆ ಬಿಡಬೇಕು ಯಾವಾಗಾದ್ರೂ ಅಂತೀರಾ? ಹ್ಞೂ, ಅಂದ್ರೆ ಹೈಕಮಾಂಡ್ ಸಂದೇಶ ಆ ಥರ ಬರಬಹುದಾ? ಇಲ್ಲ ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ಮದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗಾರ ಒಂದು ದಿವಸ ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಅದು ಗೊಂದಲ ಆಗದೆ ಸುಗಮವಾಗಿ ಆಗಲಿ ಅನ್ನುವಂಥದ್ದು. ಇಲ್ಲ, ಅದು ನೋಡೋಣ. ಅದು ಯಾವ ರೀತಿ ಬಗೆಹರಿಸ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ಸೊ ನೋಡೋಣ ಅಷ್ಟೇ. ನಿನ್ನೆ ಪರಮೇಶ್ವರ್ ಅವರು ಬಂದಿದ್ರು ಊಟಕ್ಕೆ ಅನ್ನುವಂಥದ್ದು ಸರ್. ಹಾಂ, ಕೊಡ್ತಾನೆ ಹೇಳಿದ್ರಲ್ಲ. ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೇ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಈ ನಡುವೆ ದಲಿತ ಸಿ ಎಂ ಏನಾದರೂ ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ. ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ. ನೋಡೋಣ. ಹಾಂ, ಪರಮೇಶ್ವರ್ ಕೂಡ ನಾನು ಕೂಡ ಇದ್ದೇನೆ ಆಸ್ಪಿರೆಂಟ್ ಅಂತ ಹೇಳ್ತಾರೆ. ಹೇಳಿದಾರೆ. ನಾವು ಹೇಳಿದ್ದೀವಿ ಬೆಳಗಾವಿಯಲ್ಲಿ. ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಇದಾರೆ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ. ಈಗ ಮತ್ತೆ ಯಾಕೆ ಈಗ ಸಿ ಎಮ್ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ. ಬೇರೆ ಕೆಲಸ ಅದೇ ಮಾಡೋಣ. ಹಾಂ, ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಯ್ತಾ? ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಕೇಳಿ, ವರಿಷ್ಠರಿಗೆ ಕೇಳಿ. ನಮ್ಮ ಸಿ ಎಮ್ ಡಿ ಸಿ ಎಮ್ ಕೇಳಿ ಹೇಳ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.